ನ್ಯೂಸ್ ಅವರಿಗೆ ಮತ್ತೆ ಸ್ವಾಗತ. ರಾಜ್ಯ ಸರ್ಕಾರ ಅಂದರೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದು ಬರೋಬ್ಬರಿ ಇನ್ನೇನು ಕೆಲವೇ ದಿನಗಳಲ್ಲಿ 100 ದಿನ ಪೂರೈಸ್ತಾ ಇದೆ. ಆದರೆ ಅಕ್ರಮ ಗಣಿಗಾರಿಕೆ ವಿರುದ್ಧ ತೊಡೆ ತಟ್ಟದಂಥ ಸಿದ್ದರಾಮಯ್ಯ ಈಗ ಮೌನವಾಗಿದ್ದಾರೆ. ಆಗ ಪೌರುಷದಿಂದ ಬಳ್ಳಾರಿಗೆ ಪಾದಯಾತ್ರೆ ಹೊರಟಂಥ ಸಿದ್ದರಾಮಯ್ಯ ಅಧಿಕಾರದ ಚುಕ್ಕಾಣಿ ಸಿಕ್ಕ ಮೇಲೆ ಆ ಪೌರುಷ ಎಲ್ಲ ಹೋಯಿತು. ಸೊ ಈ ಮಾತನ್ನು ಸ್ವತಃ ಅವ್ರ ಪಕ್ಷದ ನಾಯಕರೇ ಕೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಲೋಕಾಯುಕ್ತ ವರದಿ ನೀಡಿದಂಥ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಕೂಡ ಆ ಒಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಯಾಕಂತಂದರೆ ಯಾರು ಏನು ಗಣಿ ಇಲಾಖೆಯ ನಿರ್ದೇಶಕರಾಗಿದ್ದು ಶ್ರೀನಿವಾಸ, ಆ ಅಧಿಕಾರಿಯನ್ನು ವರ್ಗಾವಣೆ ಮಾಡಿದ್ದಾರೆ. ಆ ಅಧಿಕಾರಿಯನ್ನು ಯಾವುದೇ ಕಾರಣಕ್ಕೂ 2 ವರ್ಷಗಳ ಕಾಲ ವರ್ಗಾವಣೆ ಮಾಡಬಾರ್ದು ಅನ್ನುವಂಥ ನಿರ್ದೇಶನ ಸುಪ್ರೀಂ ಕೋರ್ಟ್ ನೀಡಿತ್ತು. ಸೊ ಹಾಗಾಗಿ ಅಂತಿಮವಾಗಿ ಕಾಂಗ್ರೆಸ್ ಸರ್ಕಾರ ಕೂಡ ಅಕ್ರಮ ಗಣಿಗಾರಿಕೆ ವಿಚಾರದಲ್ಲಿ ಕ್ರಮ ಕೈಗೊಳ್ಳಲಿಕ್ಕೆ, ಚಾಟಿ ಬೀಸಲಿಕ್ಕೆ ಯಾಕೆ ಹಿಂದೇಟಾಗ್ತಾ ಇದೆ, ಸಿದ್ದರಾಮಯ್ಯ ಪೌರುಷ ಎಲ್ಲಿ ಹೋಯಿತು, ಈ ಪ್ರಶ್ನೆಗಳು ಕಾಡ್ತಾ ಇದೆ. ಬಹುತೇಕ ಈ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರದ ನಿಲುವೇನು ಅನ್ನುವಂಥದ್ದು ಕೂಡ ಈಗ ಪ್ರಶ್ನಾರ್ಹ ಆಗಿದೆ. ಸೊ ಆ ಪ್ರಶ್ನೆಯನ್ನು ಕೇಳಬೇಕಾದಂಥ ಒಂದು ಸನ್ನಿವೇಶ ಕೂಡ ಬಂದಿದೆ. ಬಹುತೇಕ ಈ ಎಲ್ಲ ಏನು ಅಕ್ರಮ ಗಣಿಗಾರಿಕೆ ಆಗಿದೆ, ಯಾರು ಅಕ್ರಮ ಗಣಿಗಾರಿಕೆಯಿಂದ ಲೂಟಿ ಮಾಡಿದ್ದಾರೆ ಅದರ ಲಕ್ಷಾಂತರ ಕೋಟಿ ರೂಪಾಯಿನ ವಸೂಲಿ ಮಾಡಬೇಕು, ಸೊ ಅಂಥವರಿಗೆ ಜೈಲಿಗೆ ಕಳಿಸ್ಬೇಕು, ಅಂಥವರಿಂದ ಹಣವನ್ನು ಪಡಿಬೇಕು ಅನ್ನುವಂಥ ಹೇಳಿಕೆಯನ್ನು ವೀರಾವೇಶದಿಂದ ಸಿದ್ದರಾಮಯ್ಯ ಆಗ ನೀಡಿದ್ರು. ಅಂದರೆ ಆಗ ಅವರು ಪ್ರತಿಪಕ್ಷ ನಾಯಕರಾಗಿದ್ದರು. ಈಗ ಆಡಳಿತ ಚುಕ್ಕಾಣಿ ಹಿಡಿದಿದ್ದಾರೆ. ಸಿದ್ದರಾಮಯ್ಯನವರೇ ಯಾಕೆ ಈಗ ಮೌನವಾಗಿದ್ದೀರಿ? ನಿಮಗೆ ಈ ಒಂದು ಅಕ್ರಮ ಗಣಿಗಾರಿಕೆಯನ್ನು CBI ತನಿಖೆ ಕೊಡೋಕ್ಕೆ ಯಾರು ಹಿಂದೇಟು, ನಿಮ್ಗೆ ಯಾರು ಪ್ರಭಾವ ಬೀರ್ತಾ ಇದ್ದಾರೆ, ಏನು ಕಾರಣ, ಇವೆಲ್ಲವೂ ಕೂಡ ಈಗ ಚರ್ಚೆಗೆ ಬಂದಿರತಕ್ಕಂಥದ್ದು. ಸೊ ಒಂದು ಗಣಿ ಇಲಾಖೆಯ ನಿರ್ದೇಶಕ ಶ್ರೀನಿವಾಸ್ ಅವರ ವರ್ಗಾವಣೆ ಮಾಡಿರುವ ಹಿಂದೆ ಸಂಶಯ ಕೂಡ ಕಾಡ್ತಾ ಇದೆ. ಸೊ ಅಕ್ರಮ ಗಣಿಗಾರಿಕೆಯನ್ನು ತನಿಖೆಗೆ ಒಪ್ಪಿಸಲಿಕ್ಕೆ ರಾಜ್ಯ ಸರ್ಕಾರ ಹಿಂದೇಟಾಗ್ತಾ ಇದೆ ಅನ್ನುವಂಥ ಒಂದು ಸಂಶಯ ಕೂಡ ಕಾಡ್ತಾ ಇದೆ. ನಾನು ಚರ್ಚೆ ಮಾಡ್ತೀನಿ, ಕೆಲವು ಅಂಶಗಳು ಕೂಡ ನಾವು ಇಲ್ಲಿ ತೆಗೆದುಕೊಳ್ತಾ ಇದ್ದೀವಿ. ಮೊದಲಿಗೆ, ಸರ್ಕಾರ ಸುಮ್ಮನೆ ಇರೋದಕ್ಕೆ, ಅಕ್ರಮ ಗಣಿಗಾರಿಕೆ ವಿರುದ್ಧ ಇನ್ನೂ ಕ್ರಮವಿಲ್ಲ. ಸಿದ್ದರಾಮಯ್ಯ ಪಾದಯಾತ್ರೆ ಮಾಡಿದಾಗ, ಅಂದರೆ 2011ರಲ್ಲಿ ಅವರು ಪಾದಯಾತ್ರೆಯನ್ನು ಶುರು ಮಾಡಿದ್ರು. ಜುಲೈ 25ಕ್ಕೆ ಬೆಂಗಳೂರಿನ ಫ್ರೀಡಂ ಪಾರ್ಕಿಂದ ಪಾದಯಾತ್ರೆಯನ್ನು ಶುರು ಮಾಡಿದ್ರು. ಬಹಳ ವೀರಾವೇಶದಿಂದ ಇಡೀ ಭಾರತೀಯ ಜನತಾ ಪಕ್ಷ ಸರ್ಕಾರದ ವಿರುದ್ಧ ಒಂದು ಏನು ಸಮರವನ್ನು ಸಾರಿದಂಥ ಸಿದ್ದರಾಮಯ್ಯ ಆಗ ಹೇಳಿದ್ದೇನು ಅಂತಂದರೆ, ಅಕ್ರಮ ಗಣಿಗಾರಿಕೆಯಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವರೆಲ್ಲರೂ ಕೂಡ ಜೈಲಿಗೆ ಹೋಗಬೇಕು, ಅಂಥವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಇಡೀ ಸರ್ಕಾರವೇ ನೇರವಾಗಿ ಹೊಣೆಗಾರಿಕೆ ಇದೆ, ಯಡಿಯೂರಪ್ಪ ಸಂಪೂರ್ಣವಾಗಿ ರಾಜೀನಾಮೆ ಕೊಡಬೇಕು, ಇದು ಟೋಟಲ್ ರೆಸ್ಪಾನ್ಸಿಬಿಲಿಟಿ ಅನ್ನುವಂಥ ಹೇಳಿಕೆಯನ್ನು ಸಿದ್ದರಾಮಯ್ಯ ನೀಡಿದ್ರು. ನಾವು ಅಧಿಕಾರಕ್ಕೆ ಬಂದ 1 ತಿಂಗಳ ಒಳಗಡೆ ನಾವು CBI ತನಿಖೆ ಕೊಡ್ತೀವಿ, ಅಂತ ಅಕ್ರಮ ಗಣಿಗಾರಿಕೆಯಲ್ಲಿ ಭಾಗಿಯಾದಂಥವರ ವಿರುದ್ಧ ಕ್ರಮವನ್ನು ಕೈಗೊಳ್ತೀವಿ ಅನ್ನುವಂಥ ಮಾತುಗಳನ್ನು ಸಿದ್ದರಾಮಯ್ಯ ವೀರಾವೇಶದಿಂದ ಹೇಳಿದ್ರು. ಆದರೆ ಈಗ 100 ದಿನಗಳ ಹತ್ರ ಬಂದಿದೆ ಸರ್ಕಾರ, ಇನ್ನೂ ಒಂದೇ ಒಂದು ಚಕಾರ, ಒಂದೇ ಒಂದು ಕ್ರಮ ಕೈಗೊಳ್ಳುವ ಸೂಚನೆ ಸಿಕ್ಕಿಲ್ಲ. ನೆಕ್ಸ್ಟ್ ಪಾಯಿಂಟ್, ಲೋಕಾಯುಕ್ತ ವರದಿ ಅನುಷ್ಠಾನಕ್ಕೆ ನಿರಾಸಕ್ತಿ ಯಾಕೆ? ಹಿಂದೆ ಪದೇ ಪದೇ ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯ ಏನು ಹೇಳಿದ್ದು, ಲೋಕಾಯುಕ್ತ ವರದಿ ಜಾರಿಗೆ ಬಿಜೆಪಿ ಸರ್ಕಾರ ನಿರಾಸಕ್ತಿ ತಾಳ್ತಾ ಇದೆ, ಅವ್ರು ಯಾರನ್ನು ಉಳಿಸ್ತಾ ಇದ್ದಾರೆ, ತಮ್ಮ ಸಂಪುಟದ ಸಹೋದ್ಯೋಗಿಗಳಿಗೆ ಕ್ಲೀನ್ ಚಿಟ್ ಕೊಡ್ತಾ ಇದ್ದಾರೆ ಅನ್ನುವಂಥ ಮಾತುಗಳನ್ನು ಆಡ್ತಾ ಇದ್ರು. ಪದೇ ಪದೇ ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ರು, ಹೋರಾಟಗಳನ್ನು ರೂಪಿಸ್ತಾ ಇದ್ರು. ಆಗಸ್ಟ್ 9ಕ್ಕೆ ಬಳ್ಳಾರಿಯಲ್ಲಿ ದೊಡ್ಡ ಸಮಾವೇಶದ ಮೂಲಕ ನಾವು ಅಸ್ತ್ರವನ್ನು ಪ್ರಯೋಗ ಮಾಡುವಂಥ ಅಧಿಕಾರ ನಮ್ಮ ಕೈಯಲ್ಲಿದೆ ಅನ್ನೋಂಥ ಮಾತುಗಳನ್ನು ಕೇಂದ್ರ ಸಚಿವರು ಹೇಳ್ತಾ ಇದ್ರು. ಇವೆಲ್ಲವೂ ಕೂಡ ಆಗ ಮಾತುಗಳಾಗಿ ಉಳ್ಕೊಂಡು, ಆದರೆ ಈಗ ಅಧಿಕಾರಕ್ಕೆ ಬಂದಂಥ ಸರ್ಕಾರ ಏನು ಮಾಡ್ತಾ ಇದೆ, ಲೋಕಾಯುಕ್ತ ವರದಿ ಜಾರಿಗೆ ಯಾಕೆ ನಿರಾಸಕ್ತಿ ತಾಳ್ತಾ ಇದೆ? ಅಂದರೆ ಲೋಕಾಯುಕ್ತ ವರದಿಯಲ್ಲಿ ಕಾಂಗ್ರೆಸ್ನ ನಾಯಕರು ಕೂಡ ಇದ್ದಾರೆ. ಕಾಂಗ್ರೆಸ್ ನಾಯಕರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಸಿದ್ದರಾಮಯ್ಯಗೆ ಭಯ ಇದೆಯಾ, ಹಿಂಜರಿಕೆ ಇದೆಯಾ? ಬಹುತೇಕ ಒಂದು ವೇಳೆ ಈ ಲೋಕಾಯುಕ್ತ ವರದಿಯನ್ನು ಅನುಷ್ಠಾನಕ್ಕೆ ಏನಾದರೂ ಸಿದ್ದರಾಮಯ್ಯ ಕೈ ಹಾಕಿದ್ರೆ ಅಪಾಯ ಇದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಕಾಡುತ್ತೆ. ನೆಕ್ಸ್ಟ್ ಪಾಯಿಂಟ್, ಪಾದಯಾತ್ರೆ ಕೈಗೊಂಡ ಸಿದ್ದರಾಮಯ್ಯ ಈಗೇಕೆ ಮೌನವಾಗಿದ್ದಾರೆ? ಈಗಾಗಲೇ ಚುನಾವಣಾ ಪ್ರಚಾರಕ್ಕೂ ಕೂಡ ಬಹಳ ಭರದಿಂದ ಸಾಗಿದ್ದಾರೆ. ಸಾರ್ವಜನಿಕರು ಕೂಡ ಕೇಳ್ತಾ ಇದ್ದಾರೆ, ರೀ ಸಿದ್ದರಾಮಯ್ಯನವರೇ ಏನಾಯಿತು ನಿಮ್ಮ ಪೌರುಷ, ಯಾಕೆ ಇನ್ನೂ ಕೂಡ ಅಕ್ರಮ ಗಣಿಗಾರಿಕೆ ವಿಚಾರದಲ್ಲಿ ನಿಲುವು ಸ್ಪಷ್ಟ ಆಗ್ತಾ ಇಲ್ಲ, ಲೋಕಾಯುಕ್ತ ವರದಿ ಏನು ಅನುಷ್ಠಾನಗೊಳಿಸ್ತಿರೋ ಇಲ್ವೋ, ಒಂದು ವೇಳೆ CBI ತನಿಖೆ ಕೊಡಬೇಕಾದ್ರೆ ಯಾಕೆ ಹಿಂದೇಟಾಗ್ತಾ ಇದ್ದೀರಾ? ಈ ಎಲ್ಲ ಪ್ರಶ್ನೆಗಳನ್ನು ಕೂಡ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಸ್ವತಃ ಅವರ ಪಕ್ಷದ ನಾಯಕರಾದಂಥ ಕೊಂಡಯ್ಯ ಮತ್ತು ಉಗ್ರಪ್ಪ ಕೂಡ ಪತ್ರಿಕಾಗೋಷ್ಠಿ ಮಾಡೋ ಮೂಲಕ ಕೇಳಿದ್ದಾರೆ. ಅಷ್ಟೇ ಅಲ್ಲ, ನಿವೃತ್ತ ಲೋಕಾಯುಕ್ತ ಸಂತೋಷ್ ಹೆಗಡೆ ಕೂಡ ಗಣಿ ಮತ್ತು ಏನು ಇಲಾಖೆ ನಿರ್ದೇಶಕರಾದಂಥ ಶ್ರೀನಿವಾಸ್ ಅವರ ವರ್ಗಾವಣೆಯ ಹಿಂದೆ ಸಂಶಯ ವ್ಯಕ್ತಪಡಿಸಿದರೆ, ಇದರ ಹಿಂದೆ ಸರ್ಕಾರ ಏನೋ ಒಂದು ಕಡೆ ಮಸಲತ್ತು ಮಾಡ್ತಾ ಇದೆ ಅನ್ನೋಂಥ ಒಂದು ಸಂಶಯ ಕೂಡ ಹೊರಬಿದ್ದಿದೆ. ಹಾಗಾಗಿ ಸಿದ್ದರಾಮಯ್ಯನ ಪೌರುಷ ಎಲ್ಲಿ ಹೋಯಿತು ಅನ್ನುವಂಥ ಪ್ರಶ್ನೆ ಈಗ ಕಾಡುತ್ತೆ. ನೆಕ್ಸ್ಟ್ ಪಾಯಿಂಟ್, CBI ತನಿಖೆಗೆ ಒಪ್ಪಿಸೋಕೆ ಏನು ಅಡ್ಡಿ ಇದೆ? ಹಿಂದೆ ಪದೇ ಪದೇ ಕೇಳ್ತಾ ಇದ್ರು ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ನಾಯಕರು, CBI ತನಿಖೆಗೆ ಯಾರು ಅಡ್ಡಿ ಮಾಡ್ತಾ ಇದ್ದಾರೆ? ಸೊ
ಸೊ ಇದು ಬಹುತೇಕ ನೆರೆಹೊರೆ ರಾಜ್ಯಗಳಲ್ಲೂ ಕೂಡ ಈ ಒಂದು ಅಕ್ರಮ ಗಣಿಗಾರಿಕೆ ಜಾಲ ಬೀಸಿರೋದ್ರಿಂದ ಆ ಎಲ್ಲ ರಾಜ್ಯ ಸರ್ಕಾರ ಕೂಡ ಒಪ್ಪಿಕೊಡ್ಬೇಕಾಗುತ್ತೆ ಅನ್ನುವಂಥ ಒಂದು ಮಾತನ್ನ ಇತ್ತು. ಆದರೆ ಆಂಧ್ರ ಪ್ರದೇಶ ಸರ್ಕಾರ ಇದಕ್ಕೆ ಅವಕಾಶ ಕೊಟ್ಟಿದೆ, ಕರ್ನಾಟಕ ಸರ್ಕಾರ ಯಾಕೆ ಅವಕಾಶ ಕೊಟ್ಟಿದೆ ಅನ್ನುವಂಥ ಮಾತನ್ನ ಬಹಳ ಜೋರಾಗಿ ಸಿದ್ದರಾಮಯ್ಯ ಕೇಳ್ತಾ ಇದ್ರು. ಈ ಸ್ವಾಮಿ ನೀವೇ ಅಧಿಕಾರದಲ್ಲಿದ್ರಿ, ಏನು ನಿಮಗೆ ಸಮಸ್ಯೆ ಆಗಿದೆ, ಯಾರು ಅಡ್ಡಿ ಬರ್ತಾ ಇದ್ದಾರೆ, ಇದಕ್ಕೆ ಸಿಬಿಐ ತನಿಖೆ ಕೊಡಕ್ಕೆ ಏನು ಸಮಸ್ಯೆ, ಯಾಕೆ ಹಿಂಜರಿತಾ ಇದ್ದಾರೆ ಅನ್ನುವಂಥದ್ದು ಬಹುತೇಕ ಸಿದ್ದರಾಮಯ್ಯನವರು ಮುಂದೆ ಉತ್ತರ ಕೊಡ್ಬೋದು. ಸದ್ಯಕ್ಕಂತೂ ಅಂತ ಯಾವುದೇ ಭರವಸೆಯ ಮಾತುಗಳು ಅವರಿಂದ ಬರ್ತಾ ಇಲ್ಲ. ನೆಕ್ಸ್ಟ್ ಪಾಯಿಂಟ್. ಈಗಾಗಲೇ ಈ ಒಂದು ವಿಚಾರದಲ್ಲಿ ಲೋಕಾಯುಕ್ತ ವರದಿ ಅನುಷ್ಠಾನ ಮತ್ತು ಸಿಬಿಐಗೆ ಕೊಡಬೇಕಾದಂಥ ನಿರ್ಧಾರ ಏನು ಕೈಗೊಳ್ತಾ ಇಲ್ಲ ಸಿದ್ದರಾಮಯ್ಯ, ಅದು ಈಗ ಸಂಶಯಕ್ಕೆ ಎಡೆ ಮಾಡಿದೆ. ಹಿಂದೆ ಯಡಿಯೂರಪ್ಪ ಕೂಡ ಪದೇ ಪದೇ ಕೇಳ್ತಾ ಇದ್ರು, ಲೋಕಾಯುಕ್ತ ವರದಿಯಲ್ಲಿ ಕಾಂಗ್ರೆಸ್ ನಾಯಕರ ಹೆಸರನ್ನು ಯಾಕೆ ಬಿಟ್ಟಿದ್ದೀರ ಅನ್ನೋಂಥ ಒಂದು ಮಾತನ್ನು ಕೇಳಿದ್ರು. ಹಾಗೆ ಈಗ ಮತ್ತೆ ಅಂತ ಪ್ರಶ್ನೆ ಬರುತ್ತೆ, ಕಾಂಗ್ರೆಸ್ ಸರ್ಕಾರ ಇದರ ವಿಚಾರದಲ್ಲಿ ಯಾಕೆ ಹಿಂದೇಟಾಗ್ತಾ ಇದೆ ಅನ್ನೋಂಥದ್ದು. ನೆಕ್ಸ್ಟ್ ಪಾಯಿಂಟ್. ಸುಪ್ರೀಂ ಕೋರ್ಟ್ ನಿರ್ದೇಶನ ಇದ್ರೂ ಕೂಡ ಅಂದರೆ 2 ವರ್ಷಗಳ ಕಾಲ, ಮಾರ್ಚ್ 11 ಏನು ಕಳೆದ ವರ್ಷ ಮಾರ್ಚ್ರಿಂದ 2 ವರ್ಷಗಳ ಕಾಲ ಯಾವುದೇ ಕಾರಣಕ್ಕೂ HR ಶ್ರೀನಿವಾಸನ ಎತ್ತಂಗಡಿ ಮಾಡಬಾರ್ದು ಅನ್ನುವಂಥ ಒಂದು ಸೂಚನೆ ಇದ್ರೂ ಕೂಡ ನೈತಿಕವಾಗಿ ಸರ್ಕಾರ ಅದನ್ನ ಮಾಡಿದೆ. ಸೊ ಹಾಗಾಗಿ ಅದು ನೈತಿಕವಾಗಿ ಪ್ರಶ್ನೆ ಕೇಳಬೇಕಾಗುತ್ತೆ, ಯಾಕೆ ಶ್ರೀನಿವಾಸ್ ಅವರನ್ನ ಎತ್ತಂಗಡಿ ಮಾಡ್ತಾರೆ ರಾಜ್ಯ ಸರ್ಕಾರ? ಸೊ ಎತ್ತಂಗಡಿಯಿಂದ ಏನು, ಯಾರನ್ನ ರಕ್ಷಣೆ ಮಾಡಕ್ಕೆ ಹೊರಟಿದೆ ಅನ್ನುವಂಥ ಪ್ರಶ್ನೆ ಇದೆ. ನೆಕ್ಸ್ಟ್ ಪಾಯಿಂಟ್. ಈಗಾಗಲೇ HR ಶ್ರೀನಿವಾಸ್ ಅವರ ಎತ್ತಂಗಡಿಗೆ ಬಗ್ಗೆ ಲೋಕಾಯುಕ್ತ ವರದಿ ನೀಡಿದಂಥ ನಿವೃತ್ತ ಲೋಕಾಯುಕ್ತ ಸಂತೋಷ್ ಹೆಗಡೆ ಕೂಡ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ, ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರದ ಒಂದು ಪ್ರಾಮಾಣಿಕತೆಯನ್ನ ನಾವು ಸಂಶಯ ಪಡಬೇಕಾಗುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಬಹುತೇಕ ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಒಂದು ರೀತಿ ಸಂಶಯದ ನಡೆಯನ್ನು ಇಟ್ಟಿದೆ. ಸೊ ಹೀಗಾಗಿ ಅಕ್ರಮ ಗಣಿಗಾರಿಕೆ ವಿಚಾರದಲ್ಲಿ ಕಾಂಗ್ರೆಸ್ನ ನಿಲುವು ಕೂಡ ಒಂದು ರೀತಿ ಸಂಶಯಾರ್ಹ ಮತ್ತು ಪ್ರಶ್ನಾರ್ಹ ಆಗಿದೆ. ನೆಕ್ಸ್ಟ್ ಪಾಯಿಂಟ್. ಈಗಾಗಲೇ ಶ್ರೀನಿವಾಸ್ ಅವರ ಒಂದು ವರ್ಗಾವಣೆ ಏನಿದೆ, ಎತ್ತಂಗಡಿ ಇದೆ, ಅದು ಸುಪ್ರೀಂ ಕೋರ್ಟ್ನ ನಿರ್ದೇಶನ ಉಲ್ಲಂಘನೆ ಆಗಿದೆ. ಆದರೂ ಕೂಡ ಸರ್ಕಾರ ಈ ಒಂದು ಎತ್ತಂಗಡಿ ಮಾಡೋ ಮೂಲಕ ಬಹುತೇಕ ಎಲ್ಲೋ ಒಂದು ಕಡೆ ಮೀನಾಮೇಷ ಎಣಿಸ್ತಾ ಇದೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಸ್ಥಾಪನೆ ಮಾಡ್ತೀನಿ, ಆ ಮೂಲಕ ಆದಷ್ಟು ಈ ಪ್ರಕರಣಗಳನ್ನು ವಿಲೇವಾರಿ ಮಾಡ್ಬೋದು ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯ ಹೇಳಿದ್ರು ಕೂಡ ಒಂದು ಮೇನ್ ಆಗಿರ್ತಕ್ಕಂಥದ್ದು ಸಿಬಿಐ ತನಿಖೆ ಒಪ್ಪಿಸುವಂಥದ್ದು, ಆ ವಿಚಾರದಲ್ಲಿ ಸರ್ಕಾರ ಹಿಂದೇಟಾಗ್ತಾ ಇದೆ. ಮತ್ತೆ ಯಾರು ಅದರ ಒಂದು ನಿರ್ವಹಣೆಯನ್ನು ಮಾಡ್ತಾ ಇದ್ರು ಗಣಿಗಾರಿಕೆ ನಿರ್ದೇಶಕರು, ಅದರ ಸುಪ್ರೀಂ ಕೋರ್ಟ್ನ ಆ ಒಂದು ನಿರ್ದೇಶನ ಕೂಡ ಉಲ್ಲಂಘನೆ ಮಾಡಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಮುಂದೆ ಇದಾವೆ ಅಷ್ಟೇ ಅಲ್ಲ, ಸೊ ಈ ವಿಚಾರದಲ್ಲೂ ಕೂಡ ಕಾಂಗ್ರೆಸ್ನ ನಾಯಕರ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಸೊ ಕಾಂಗ್ರೆಸ್ ನಾಯಕರು ಕೂಡ ಯಾಕೆ ಸಿದ್ದರಾಮಯ್ಯ ಸಿಬಿಐ ತನಿಖೆ ಕೊಡ್ತಾ ಇಲ್ಲ ಅನ್ನೋಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಬಹುತೇಕ ಅವ್ರ ಜೊತೆ ಕೂಡ ನಾನು ಸಂಪರ್ಕ ಮಾಡ್ತೀನಿ. ಕಾಂಗ್ರೆಸ್ ಮುಖಂಡ ಉಗ್ರಪ್ಪ ಕೂಡ ದೂರವಾಣಿ ಸಂಪರ್ಕದಲ್ಲಿ ಈ ವಿಷಯದ ಬಗ್ಗೆ ಚರ್ಚೆಯಲ್ಲಿ ಭಾಗಿಯಾಗ್ತಾರೆ. ಅದಕ್ಕಿಂತ ಮೊದಲು ಒಂದು ಬ್ರೇಕ್.